ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಬೆಸ್ಕಾಂ ಪವರ್ ಮ್ಯಾನ್ ರಿಸಲ್ಟ್ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ ರಿಸಲ್ಟು ಔಟ್ ಆಗಿದೆ ಅಂಥೇಳಿ ಒಂದು ವಿಶೇಷ ಒಂದು ಮಾಹಿತಿ. ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಕ್ಲಾರಿಟಿ ಬರುತ್ತೆ. ಓಕೆ, ನಾನು ಸಹ ಬೆಸ್ಕಾಮ್ಗೆ ಕಾಲ್ ಮಾಡಿದ್ದೆ, ಬಟ್ ಅವ್ರು ಮಾಡಿದಾಗ ಏನಂದರು ಎಂಬುದನ್ನು ಸಹ ಹೇಳ್ತೀನಿ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳದೆ ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬೆಳಗ್ಗೆ ಎನ್ನುವಂತಹ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋನ ಆರಾಮ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಇವತ್ತು ಕಾಲ್ ಮಾಡಿದಾಗ ಏನಂದರು ಅಂತಂದರೆ ಅವರು ಎಕ್ಸಾಕ್ಟ್ ಡೇಟನ್ನು ಹೇಳಿಲ್ಲ, ಬಟ್ ಪ್ರೊಸೆಸ್ ನಡೀತಾ ಇದೆ ಅಂತ ಹೇಳಿದರು ಅಷ್ಟೇ. ಓಕೆ, ಬಟ್ ಈಗ ನೀವು ಕಾಲ್ ಮಾಡಿದರೆ ಕಾಲ್ ಕನೆಕ್ಟ್ ಆಗ್ತಾ ಇಲ್ಲ, ಮತ್ತೆ ಸೇಮ್ ಬಿಸಿ ಬರ್ತಾಯಿದೆ. ಒಂದು ಏನಪ್ಪ ಅಪ್ಡೇಟ್ ಅಂತಂತಂದರೆ, ಒಬ್ಬರು ಹಿಂಗೆ ಸ್ಕ್ರೀನ್ಶಾಟ್ ಹಾಕಿದರು. ಏನಂತ ಹಾಕಿದ್ದಾರೆ ನೋಡಿರಿ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇದರಲ್ಲಿ ಇವತ್ತೇ ಬಂದಿದೆ ನೋಟಿಫಿಕೇಷನ್ ಡೇಟು 10/2/2026 ರಿಗಾರ್ಡಿಂಗ್ ಕಂಡಕ್ಟಿಂಗ್ ಪ್ರಿವಿಷನಲ್ ಸೆಲೆಕ್ಷನ್ ಲಿಸ್ಟ್ ಆಫ್ ದ ಜೂನಿಯರ್ ಪವರ್ ಮ್ಯಾನ್ ಇನ್ ಬೆಸ್ಕಾಮ್. ಜೂನಿಯರ್ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ, ಜೂನಿಯರ್ ಪವರ್ ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ. ಇದು ಫೇಕ್ ಅಂತ ಹೇಳಕ್ಕೆ ಬರಲ್ಲ ಸ್ನೇಹಿತರೆ. ಯಾಕೆ ಫೇಕ್ ಅಂತ ಹೇಳಕ್ಕೆ ಬರಲ್ಲ ಅಂತಂತಂದರೆ, ಇದು ಅಫಿಷಿಯಲ್ ವೆಬ್ಸೈಟ್. ಇದು ಈಗ ನೀವು ಹೋಗಿ ನೋಡಿದರೆ ಯಾವ ರೀತಿಯಾಗಿ ಕಾಣುತ್ತೆ ಎಂಬುದನ್ನು ಸಹ ಇದು ನೆಕ್ಸ್ಟ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಿಮಗೆ. ಓಕೆ, ಬಟ್ ಇದು ಈ ಸ್ಕ್ರೀನ್ಶಾಟ್ ತೆಗೆದಿದ್ದು ಸರಿಸುಮಾರು 3 ಗಂಟೆ ಸುಮಾರಿಗೆ. ಇದನ್ನು ಯಾರು ತೆಗೆದಿದ್ದಾರೋ ವಿಡಿಯೋ ನೋಡ್ತಾ ಇದ್ದರೆ ನೀವು ಕಾಮೆಂಟ್ ಮಾಡಿರಿ. ಓಕೆ, ಬಟ್ ಇದು 100% ಫೇಕ್ ಅಲ್ಲ, ರಿಯಲೇ. ಯಾಕಂತಂದರೆ ನೀವು ಎಷ್ಟು ಎಡಿಟ್ ಮಾಡಿದರೂ ಈ ರೀತಿಯಾಗಿ ಎಡಿಟ್ ಮಾಡೋಕ್ಕಾಗಲ್ಲ. ಓಕೆನಾ? ಹಾಗಾಗಿ ಇದು ಒಂದು ರೀತಿಯಾಗಿ ರಿಯಲ್ ಆದಂತಹ ಮಾಹಿತಿನೇ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ಈಗ ಪ್ರೆಸೆಂಟಲ್ಲಿ ನೀವು ಹೋಗಿ ನೋಡೋಕೆ ಹೋದರೆ ಅದು ಕಾಣಲ್ಲ ನಿಮಗೆ. ಈ ರೀತಿಯಾಗಿದೆ ಪ್ರೆಸೆಂಟು ಅಲ್ಲಿ ಏನಪ್ಪ ಅಂತಂದರೆ ವೆಬ್ಸೈಟು. ಬಟ್ ನಿಮಗೆ ಆಗ್ತೀವಿ ನೋಡಿ ಸ್ಕ್ರೀನು, 2 ಸೈಡು ಸಹ ನೋಡಿ. ಸ್ಕ್ರೀನು ಈ ಕಡೆ ಸೈಡು ನಿಮ್ಮ ರೈಟ್ ಸೈಡ್ ಕಾಣೋದು ಸ್ಕ್ರೀನ್ಶಾಟು, ಇದು ಹಾಕಿದ್ದು. ಈ ಪ್ರೆಸೆಂಟ್ ಇರುವಂಥದ್ದು ನಿಮ್ಗೆ ಲೆಫ್ಟ್ ಸೈಡ್ ಕಾಣುತ್ತಲ್ಲ ಅದು. ಓಕೆ, ಬಟ್ ಇವೆರಡೂ ನೋಡಿದಾಗ ನಿಮಗೆ ನೋಡಿ 2 ಸೇಮ್ ಇವೆ ಸ್ನೇಹಿತರೆ. ಓಕೆ, ಬಟ್ ಇಲ್ಲಿ ಏನಾಗಿದೆಯಪ್ಪ ಅಂತಂತಂದರೆ ಎರಡರಲ್ಲೂ ಸಹ ಡಿಫ್ರೆನ್ಸ್ ಏನಿದೆ ಅಂತ ನೋಡಿದಾಗ ನೀವು ಇಲ್ಲಿ ನೋಟಿಫಿಕೇಷನ್ ಡೇಟು 5/12/2025 ಕಂಡಕ್ಟಿಂಗ್ ಮೆಡಿಕಲ್ ಟೆಸ್ಟ್ ನಿಮಾಮ್ಸ್ ಹಾಸ್ಪಿಟಲ್ PH ಕೆನ್ನಡಿದು ಆ ಒಂದು ಇದಿಲ್ಲ. ಅದರ ಜಾಗಕ್ಕೆ ಇದಾಕಿರುವಂಥದ್ದು ಯಾವುದು ನೋಟಿಫಿಕೇಷನ್ ಡೇಟು 10/2/2025. ಓಕೆ, ಸೆಲೆಕ್ಷನ್ ಲಿಸ್ಟ್ ಆಫ್ ದ ಪೋಸ್ಟ್ ಆಫ್ ಜೂನಿಯರ್ ಪವರ್ ಮ್ಯಾನ್ ಇನ್ ಬೆಸ್ಕಾಮ್. ಜೂನಿಯರ್ ಪವರ್ ಮ್ಯಾನ್ ಕಲ್ಯಾಣ ಕರ್ನಾಟಕ, ಜೂನಿಯರ್ ಪವರ್ ಮ್ಯಾನ್ ನಾನ್ ಕಲ್ಯಾಣ ಕರ್ನಾಟಕ ಅಂತ ಹಾಕಿದ್ದಾರೆ. ಈಗ ಪ್ರೆಸೆಂಟ್ ಇದನ್ನು ನೋಡ್ತಾ ಹೋದರೆ ಇದು ಒಂದು ರೀತಿಯಾಗಿ ರಿಯಲ್ ಆಗಿಯೇ ಕಾಣಿಸ್ತಾ ಇದೆ ಸ್ನೇಹಿತರೆ. ಬಟ್ ಈಗ ಅಫಿಷಿಯಲ್ ವೆಬ್ಸೈಟಲ್ಲಿ ಅದು ಇಲ್ಲ. ಓಕೆ, ಹಾಗಾಗಿ ನಾವು ಅದನ್ನು ರಿಸಲ್ಟ್ ಬಂದಿದೆ ಅಂತಲೂ ಸಹ 100% ಹೇಳೋಕ್ಕಾಗಲ್ಲ. ಯಾಕಂತಂದರೆ ಈ ಪ್ರೆಸೆಂಟ್ ವೆಬ್ಸೈಟಲ್ಲಿ ಇಲ್ಲ. ನೀವು ಸಹ ಚೆಕ್ ಮಾಡಿ. ಅಕಸ್ಮಾತಾಗಿ ಅವ್ರು ಏನು ಮಾಡಿರ್ಬೋದು ಅಂತಂತಂದರೆ, ಇದು ತೀಕ್ಷ್ಣವಾಗಿ ನಾವು ನೋಡಿ ಇದ್ರ ಬಗ್ಗೆ ನಾವು ನಿರ್ಧಾರ ಮಾಡಬೇಕಾಗ್ತದೆ ಸ್ನೇಹಿತರೆ. ನಾನು ಮತ್ತೊಮ್ಮೆ ಇದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿ ಮತ್ತೆ ನಾನು ಅಪ್ಡೇಟ್ ನೀಡ್ತೀನಿ. ಬಟ್ ಈಗಿನ ನನ್ನ ಒಂದು ಅನಿಸಿಕೆ ಪ್ರಕಾರ ಇದು ರಿಯಲ್ ಆಗಿದ್ದರೆ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಇವತ್ತು ನೈಟ್ ಅಷ್ಟೊತ್ತಿಗೆ ಮತ್ತೊಂದು ಸರಿ ಪಬ್ಲಿಷ್ ಮಾಡ್ತಾರೆ. ಕಾರಣಾಂತರಗಳಿಂದ ಸರ್ವರ್ ಇಶ್ಯೂಯಿಂದ ಅದನ್ನು ರಿಮೂವ್ ಮಾಡಿರಬಹುದು. ಏನಾದರೂ ಕೊರತೆಯಿಂದಾಗಿ ಅದನ್ನು ಮತ್ತೆ ರಿಮೂವ್ ಮಾಡಿರ್ಬೋದು ಅಷ್ಟೇ. ಆಲ್ಮೋಸ್ಟ್ ನಾನು ಈ ವಾರ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೆ. ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಪ್ರಕಾರ 100% ಇವು ಬರಬಹುದು. ಓಕೆ, ಹಾಗಾಗಿ ವೇಟ್ ಮಾಡಿ. ಇದೇನಾದರೂ ರಿಯಲ್ ಆದರೆ ಇವತ್ತು ನೈಟ್ ಅಷ್ಟೊತ್ತಿಗೆ ನಿಮ್ಮ ರಿಸಲ್ಟ್ ಬರುತ್ತೆ. ಇಲ್ಲಂತಂದರೆ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಅಪ್ಡೇಟ್ ಆಗುತ್ತೆ. ಇದು ರಿಯಲ್ ಅಥವಾ ಫೇಕ್ ಎಂಬುದನ್ನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ನಾನು ನಿಮಗೆ ಹೇಳ್ತೀನಿ. ಆಲ್ಮೋಸ್ಟ್ ರಿಯಲ್ ಆಗಿ ಕಾಣ್ತಾ ಇದೆ ನಿಮಗೂ ಸಹ. ಓಕೆ, ನೀವು ಸಹ ಕಾಮೆಂಟ್ ಮಾಡಿ ಇದು ರಿಯಲ್ ಆಗಿರಬಹುದಾ ಅಥವಾ ಇಲ್ಲ ಅಂಥೇಳಿ. ನೀವು ಫುಲ್ ಡೀಟೇಲಾಗಿ ನೋಡಿ. ಓಕೆ, ಸೇಮೇ ಇದು, ವೆಬ್ಸೈಟ್ ಎಲ್ಲ ಇದೆ, ಸೇಮ್ ಇದೆ, ಎಲ್ಲ ಇದೆ. ಇದು ಎಡಿಟ್ ಮಾಡಿ ಇದು ಮಾಡೋಕ್ಕೂ ಸಹ ಅಷ್ಟೊಂದು ಇದು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಓಕೆ, ಹಾಗಾಗಿ ಇದು ರಿಯಲ್ ಆದಂತಹ ಮಾಹಿತಿನೇ ಆಗಿರ್ಬೋದು. ಹಾಗಾಗಿ ನಿಮ್ಮ ಒಂದು ರಿಸಲ್ಟು ಇವತ್ತು ನೈಟ್ ಅಷ್ಟೊತ್ತಿಗೆ ಇದು ರಿಯಲ್ ಆಗಿತ್ತು ಅಂತಂದರೆ
ಇವತ್ತು ನೈಟ್ ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಇದು ರಿಯಲ್ ಅಂತಲೇ ಅನಿಸ್ತದೆ ಸ್ನೇಹಿತರೆ. ಓಕೆ, ನನ್ನ ಒಂದು ಅನಿಸಿಕೆ ನೀವು ಕೇಳೋದಾದರೆ ಇದು ರಿಯಲೇ. ಟೆಕ್ನಿಕಲ್ ಇಶ್ಯೂಯಿಂದ ಅಥವಾ ಕಾರಣಗಳಿಂದ ತೆಗೆದಿದ್ದಾರೆ, ಬಟ್ ಮತ್ತೆ ಅಪ್ಡೇಟ್ ಮಾಡೇ ಮಾಡ್ತಾರೆ. ಇವತ್ತು ನೈಟ್ ಅಷ್ಟೊತ್ತಿಗೆ ಅಥವಾ ನಾಳೆ ನಿಮ್ಮ ರಿಸಲ್ಟು ಬರ್ಬೋದು. ಓಕೆ, ಹಾಗಾಗಿ ಎಲ್ಲರೂ ಸಹ ವೇಟ್ ಮಾಡಿ, ನಾನು ಸಹ ಕಾಯ್ತಾ ಇದ್ದೇನೆ ನಿಮ್ಮ ಒಂದು ರಿಸಲ್ಟ್ಗೋಸ್ಕರ. ಬರಲಿ ಆದಷ್ಟು ಬೇಗ ಎಲ್ಲರೂ ಸಹ ಸೆಲೆಕ್ಟ್ ಆಗಿ ಅಂತ ಹೇಳ್ತಾ, ಓಕೆನಾ ಸ್ನೇಹಿತರೆ, ಇದು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಆಗಿರುತ್ತೆ. ಓಕೆ, ಹಾಗಾಗಿ ಇದು ಈಗಿನ ಪ್ರಕಾರ ಈ ಕ್ಷಣ ಪ್ರಕಾರ ಇದು ರಿಯಲೇ. ಓಕೆ, ಆಲ್ ದ ಬೆಸ್ಟ್ ಸ್ನೇಹಿತರೆ. ನಿಮ್ಮ ರಿಸಲ್ಟು ಕೌಂಟ್ ಡೌನ್ ಆಗಿದೆ, ಬರುತ್ತೆ. ಇವತ್ತು ನೈಟ್ ಆದರೂ ಬರ್ಬೋದು ಅಥವಾ ನಾಳೆ ಬೆಳಗ್ಗೆ ಆದರೂ ಬರ್ಬೋದು. ವೇಟ್ ಮಾಡೋಣ. ಇದ್ರ ಬಗ್ಗೆ ಮತ್ತೊಮ್ಮೆ ನಾನು ಇವತ್ತು ನೈಟ್ ಏನಾದರೂ ರಿಸಲ್ಟ್ ಬರಲಿಲ್ಲ ಅಂತಂದರೆ ನಾನು ನಾಳೆ ನಿಮಗೆ 100% ಬೆಳಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇನ್ನೊಮ್ಮೆ ನಾನು ವೆರಿಫೈ ಮಾಡಿ, ಇಲ್ಲಿವರೆಗೂ ಇದನ್ನು ರಿಯಲ್ ಅಂತಲೇ ಅಂದ್ಕೊಳ್ತೀನಿ, ರಿಯಲೇ. ಓಕೆ, ಎಲ್ಲರೂ ಸಹ ವೇಟ್ ಮಾಡಿ, ಪ್ರತಿಯೊಬ್ಬರು ಸಹ ವೆಬ್ಸೈಟನ್ನು ಚೆಕ್ ಮಾಡ್ತಾಯಿರಿ, ಯಾವ ಕ್ಷಣದಲ್ಲಾದರೂ ಸಹ ಬರ್ಬೋದು. ಓಕೆ, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವಂಥ ಲೈಕಿಂದ ಯಾವುದೇ ಅರ್ನಿಂಗ್ ಆಗೋಲ್ಲ. ಲೈಕ್ ಮಾಡೋದ್ರಿಂದ ನಮಗೆ ಸಹ ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ.